ದಿನದ ವಿಶೇಷ ವರದಿ. ಮದ್ದೂರಿನ ಶ್ರೀ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನವರಾತ್ರಿ ಉತ್ಸವದ ಅಂಗವಾಗಿ ನವರಾತ್ರಿ ಹಬ್ಬದ ಮೊದಲ ದಿನದಂದು ಶ್ರೀ ಕಾಶಿ ವಿಶಾಲಾಕ್ಷಿ ದೇವಿ ಅಮ್ಮನವರಿಗೆ ವಿಶೇಷ ಅರಿಶಿನ ಅಲಂಕಾರ ಹಾಗೂ ಪೂಜೆ. ಮಾತನಾಡಿದ ಖ್ಯಾತ ಪುರೋಹಿತರಾದ ರಾಘವೇಂದ್ರ ರಾವ್ ರವರು ನವರಾತ್ರಿ ಉತ್ಸವದ ಅಂಗವಾಗಿ ಅಕ್ಟೋಬರ್ 3ರ ಗುರುವಾರದಿಂದ 12ರ ಶನಿವಾರದವರೆಗೆ ಪ್ರತಿದಿನ ದೇವಸ್ಥಾನದಲ್ಲಿ ವಿಶಾಲಾಕ್ಷಿ ಅಮ್ಮನವರಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರುತ್ತಿದ್ದು, ಸಂಜೆ 5:30 ಗಂಟೆಗೆ ಲಲಿತ ಸಹಸ್ರನಾಮ ಪಾರಾಯಣ, ದೇವಿ ಪಾರಾಯಣ, ಶಿವ ಪಾರ್ವತಿ ಉತ್ಸವ, ರಾತ್ರಿ 8 ಗಂಟೆಗೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗವಿರುತ್ತದೆ ಎಂದು ಮಾಹಿತಿ ನೀಡಿದರು. ಯಾದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾಃ ನಮಸ್ತಸ್ಯೈ 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 ನಮೋ ನಮಃ. ಕಾಶಿ ವಿಶ್ವೇಶ್ವರ ಸ್ವಾಮಿ ಸಮೇತ ವಿಶಾಲಾಕ್ಷಿ ಸಂಪೂರ್ಣ ಕೃಪಾಕಟಾಕ್ಷ ಪ್ರಸಾದ ಸಿದ್ಧಿರಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ವಿಶೇಷವಾಗಿರ್ತಕ್ಕಂಥ ಭಕ್ತಾದಿಗಳಿಗೆ ನಮಸ್ಕಾರ. ಯಾದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಏನಿವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ನವರಾತ್ರಿ ಪ್ರಾರಂಭ ಆಗಿದೆ. ನಮ್ಮ ನಾಡ ಹಬ್ಬ ದಸರಾ. ಈ ಒಂದು ನವರಾತ್ರಿ ಹಬ್ಬ ಪ್ರಾರಂಭ ಆಗಿದೆ. ಇವತ್ತು ವಿಶೇಷವಾಗಿರ್ತಕ್ಕಂಥ ಪ್ರಥಮ ದಿವಸ, ಶೈಲಪುತ್ರಿಯ ಈ ಒಂದು ಪ್ರಥಮ ದಿವಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಹಾಗೂ ಮದ್ದೂರಿನ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶಾಲಾಕ್ಷಿ ಅಮ್ಮನವರಿಗೆ ವಿಶೇಷ ಅರಿಶಿಣದ ಅಲಂಕಾರ ಮಾಡಿರತಕ್ಕಂಥ ಈ ಒಂದು ಶುಭ ದಿವಸ, ನವರಾತ್ರಿಯ ಈ ಪ್ರಥಮ ದಿವಸ ಎಲ್ಲರಿಗೂ ಆ ವಿಶಾಲಾಕ್ಷಿ ದೇವಿ ಅನುಗ್ರಹವನ್ನು ಮಾಡಲಿ. ನವರಾತ್ರಿಯಲ್ಲಿ 10 ದಿವಸನೂ ಬಹಳ ವಿಶೇಷವಾಗಿರ್ತಕ್ಕಂಥ ಪ್ರತಿನಿತ್ಯ ಒಂದೊಂದು ಅಲಂಕಾರ. ಸಂಜೆ 5:30 ನಂತರ ಎಲ್ಲ ಮಹಿಳಾ ಮಂಡಳಿ ವತಿಯಿಂದ ವಿಶೇಷವಾಗಿ ಲಲಿತ ಸಹಸ್ರನಾಮ, ದೇವಿ ಪಾರಾಯಣ, ಎಲ್ಲ ಥರ ದೇವತಾ ಕುಂಕುಮಾರ್ಚನೆ, ಶಿವ ಪಾರ್ವತಿ ಉತ್ಸವ, ರಾತ್ರಿ 8 ಗಂಟೆಗೆ ವಿಶೇಷವಾಗಿ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಇದೆ. ಇವತ್ತೇನು 3ನೇ ತಾರೀಕು ನವರಾತ್ರಿ ಪ್ರಾರಂಭ ಆಗಿದೆ. ಗುರುವಾರ 12ನೇ ತಾರೀಕು ಶನಿವಾರದವರೆಗೂ ಈ ಒಂದು ಧಾರ್ಮಿಕ ಕಾರ್ಯಕ್ರಮ, ಆಧ್ಯಾತ್ಮಿಕ ಕಾರ್ಯಕ್ರಮ ಸಂಜೆ 5:30ಯಿಂದ 8:30, 9 ಗಂಟೆವರೆಗೂ ಧಾರ್ಮಿಕ ಕಾರ್ಯಕ್ರಮಗಳು ದೇವಾಲಯದಲ್ಲಿ ನಡೆಯುತ್ತೆ. ಇನ್ನೊಂದು ವಿಶೇಷ ಸೂಚನೆ ಏನಂದರೆ 6ನೇ ತಾರೀಕು, 7ನೇ ತಾರೀಕು, 8ನೇ ತಾರೀಕು, 9ನೇ ತಾರೀಕು, 10ನೇ ತಾರೀಕು ಈ ಇಷ್ಟು ದಿವಸನೂ ಒಂದೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಸಂಜೆ 6 ಗಂಟೆ ನಂತರ 6ನೇ ತಾರೀಕು ಭರತನಾಟ್ಯ ನೃತ್ಯ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ ಇದೆ. 7ನೇ ತಾರೀಕು ಶ್ರುತಿ ಸಾಗರ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮ ಇದೆ. ಇನ್ನು 8ನೇ ತಾರೀಕು ದುರ್ಗಾದೇವಿಯ ಕುರಿತು ಒಂದು ಹರಿಕತೆ ವಿಶೇಷವಾಗಿ ಈ ಕ್ಷೇತ್ರದಲ್ಲಿದೆ. ಇನ್ನು 9ನೇ ತಾರೀಕು ಸಹ ಒಂದು ಭರತನಾಟ್ಯ ಕಾರ್ಯಕ್ರಮ ಇದೆ. 10ನೇ ತಾರೀಕು ಎಲ್ಲರ ಗಮನ ಸೆಳೆಯುವ ನವದುರ್ಗಿ ವೇಷಭೂಷಣ ಕಾರ್ಯಕ್ರಮ ಇದೆ. ರಾತ್ರಿ 7:30 ನಂತರ ಈ ವಿದ್ಯುತ್ ದೀಪಾಲಂಕಾರದ ಒಂದು ಅಲಂಕೃತವಾಗಿರತಕ್ಕಂಥ ಈ ಒಂದು ಕ್ಷೇತ್ರದಲ್ಲಿ ನವದುರ್ಗಿಯ ವೇಷಭೂಷಣ ಕಾರ್ಯಕ್ರಮ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ನಡೀತಾ ಇದೆ. ನವದುರ್ಗಿಯರು ವೇಷಭೂಷಣ ಹಾಕೊಂಡು ಬಹಳ ಅದ್ಭುತವಾಗಿ ನೃತ್ಯವನ್ನು ಮಾಡ್ತಾರೆ. ಇವೆಲ್ಲ ಕಾರ್ಯಕ್ರಮಕ್ಕೂ ಭಗವಂತನ ಆಶೀರ್ವಾದ ಬೇಕು, ಎಲ್ಲರ ಸಹಕಾರ ಬೇಕು. ಎಲ್ಲ ಭಕ್ತಾದಿಗಳು ಆಗಮಿಸಿ ಕಾಶಿ ವಿಶ್ವೇಶ್ವರ ಸ್ವಾಮಿಯ ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ಎಲ್ಲರಿಗೂ ಶುಭವಾಗಿ. ಸಮಸ್ತ ಎಲ್ಲ ನಾಡಿನ ಜನತೆಗೆ ನವರಾತ್ರಿ ಹಬ್ಬದ ಶುಭಾಶಯಗಳು, ಆಯುಧ ಪೂಜೆ, ವಿಜಯದಶಮಿಯ ಶುಭಾಶಯಗಳು. ಈ ಒಂದು ನಮ್ಮ ನಾಡ ಹಬ್ಬ ಎಲ್ಲರಿಗೂ ವಿಶೇಷವಾಗಿರತಕ್ಕಂಥ ಅನುಗ್ರಹವನ್ನು ಉಂಟು ಮಾಡಲಿ. ತಾಯಿ ಚಾಮುಂಡೇಶ್ವರಿಯ ಅನುಗ್ರಹ ಎಲ್ಲರಿಗೂ ಲಭ್ಯವಾಗಲಿ. ಎಲ್ಲರ ಮನೆಯಲ್ಲೂ ಧನ, ಕನಕ, ವಸ್ತು, ವಾಹನ, ಐಶ್ವರ್ಯ, ಉನ್ನತವಾಗಿರತಕ್ಕಂಥ ಆರೋಗ್ಯ, ದೀರ್ಘವಾಗಿರತಕ್ಕಂಥ ಆಯುಷ್ಯು ಎಲ್ಲವನ್ನು ಆ ಜಗನ್ಮಾತೆ ಕರುಣೆ ಮಾಡ್ತಾ ಈ ನವರಾತ್ರಿಯಲ್ಲಿ ಎಲ್ಲರೂ ಸಹ ವಿಶೇಷವಾಗಿ ಅಮ್ಮನವರ ಕ್ಷೇತ್ರಕ್ಕೆ ಹೋಗಿ ಅಮ್ಮನವರ ಅನುಗ್ರಹವನ್ನು ಪಡೆಯಿರಿ. ನಿಮ್ಮ ನಿಮ್ಮ ಮನೆಯಲ್ಲಿ ವಿಶೇಷವಾಗಿ ದೇವಿಯ ಆರಾಧನೆ ಮಾಡಿ, ಕುಂಕುಮಾರ್ಚನೆ ಮಾಡಿ, ಗೋಧೂಳಿ ಸಮಯದಲ್ಲಿ ಅಮ್ಮನವರಿಗೆ ವಿಶೇಷವಾಗಿರತಕ್ಕಂಥ ಕ್ಷೀರ ಹಾಲಿನ ನೈವೇದ್ಯವನ್ನು ಮಾಡಿ ಆ ಜಗನ್ಮಾತೆಯ ಅನುಗ್ರಹವನ್ನು ಪಡೆದಿ. ಯಾವುದೇ ದೋಷಾದಿಗಳು ಪರಿಹಾರ ಆಗಿ, ದಾರಿದ್ರ್ಯಗಳು ಏನೇ ಇದ್ರು ಎಲ್ಲವೂ ಪರಿಹಾರ ಆಗಿ ಅಮ್ಮನವರ ಅನುಗ್ರಹ ಸಿಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭಮಸ್ತು.
ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.